ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನಿವತ್ತು ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಯಾರು ಉಳ್ಕೊಳ್ಬೋದು ಹಾಗೂ ಯಾರು ಹೊರಗೆ ಹೋಗಬಹುದು ಅನ್ನುವಂಥ ವಿಚಾರವಾಗಿ ಈ ಸಂಚಿಕೆಯನ್ನು ನಾಡಿನ ಜನತೆಗೆ ತಲುಪಿಸುವುದಕ್ಕಾಗಿ ಒಂದು ನಿಖರವಾದಂಥ ಮಾಹಿತಿಯೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕಂದರೆ ಸಿದ್ದು ಗೌರ್ಮೆಂಟಿನ ಅಂದರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗ್ತೈತಿ, ಬದಲಾವಣೆಗಳಾಗ್ತವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಈ ಒಂದು ನವೆಂಬರ್ನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದಾಗ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಪುನರಚನೆ ಆಗಲಿಕ್ಕೆ ಸಾಧ್ಯ ಹಾಗೂ 50-50 ಬದಲಾವಣೆಗಳನ್ನು ಮಾಡಲಾಗ್ತದೆ ಅನ್ನುವಂಥ ಚರ್ಚೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸುಳ್ಳಲ್ಲ. ಹಾಗಿರುವಾಗ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತದೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದರೆ ಸದ್ಯ ಆ ಒಂದು ಪ್ರಶ್ನೆ ರಾಜ್ಯದ ಮಟ್ಟದಲ್ಲಿ ಹಾಗೂ ಕೇಂದ್ರದ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇಲ್ಲ ಅನ್ನುವಂಥ ಭಾವನೆಗಳೇ ದಟ್ಟವಾಗಿ ಗೋಚರಿಸ್ತಾ ಇರೋದು ಕೂಡ ಸತ್ಯ. ಹೀಗಿರಬೇಕಾದ್ರೆ ಈ ಒಂದು ಸಮಯದಲ್ಲಿ ನವೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟದ ಒಂದು ವಿಸ್ತರಣೆ ಆದರೆ ಆ ಒಂದು ಸಮಯದಲ್ಲಿ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥ ವಿಷಯಗಳು ಚರ್ಚಿತವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿ ನಿಖರವಾದ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಹಾಗೂ ಒಂದು ಒಳ್ಳೆಯ ವಿಶ್ಲೇಷಣೆಯನ್ನು ತಮಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಂ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು, ಒಳ್ಳೆಯವರು, ಸಂಭಾವಿತರು, ಜೊತೆಗೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥ ಸಚಿವರು. ಹೀಗಿರಬೇಕಾದ್ರೆ ಇವರಿಗೆ ಈ ಸಲ ಸಚಿವ ಸಂಪುಟ ಪುನರಚನೆ ನವೆಂಬರ್ನಲ್ಲಿ ಆದದ್ದೇ ಆತಂದರೆ ಇವರನ್ನು ಕೈ ಬಿಡಲಾಗ್ತದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಆಮೇಲೆ ಎರಡನೆಯದಾಗಿ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ರವರ ಒಂದು ಪ್ರಸ್ತುತಿ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಅಷ್ಟೊಂದು ಆಗಿಲ್ಲ ಅನ್ನುವಂಥ ಭಾವನೆಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು ಕೂಡ ಉಂಟು. ಹೀಗಿರಬೇಕಾದ್ರೆ ಪೌರಾಡಳಿತ ಸಚಿವರು ಯಾರು ಅಂತ ಕೇಳಿದರೆ ಬಹುತೇಕರಿಗೆ ಆ ಸಚಿವರು ಯಾರು, ಅವರ ಹೆಸರು ಏನು ಅನ್ನೋದೇ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಪೌರಾಡಳಿತ ಇಲಾಖೆ ಅಂತಂದರೆ ಅದು ದೊಡ್ಡ ಇಲಾಖೆ. ಸರ್ಕಾರದ ಮಟ್ಟದಲ್ಲಿ ಅದನ್ನು ಸ್ವಲ್ಪ ಕಾಯಕಲ್ಪ ನೀಡಿದರೆ ಅದರಿಂದ ಸಾಕಷ್ಟು ಆದಾಯವನ್ನು ಸರ್ಕಾರಕ್ಕೆ ತಂದು ಕೊಡಬಲ್ಲದಾದಂಥ ಒಂದು ದೊಡ್ಡ ಇಲಾಖೆ. ಆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಈಗಿನ ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ರವರು ಯಾವುದೇ ಒಂದು ವಿಚಾರವಾಗಲಿ ಅವರು ತಮ್ಮ ವಿಚಾರಗಳನ್ನು ಹಾಗೂ ಇಲಾಖೆಗಳ ಮಟ್ಟಿಗೆ ಸುಧಾರಣೆಗಳನ್ನು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಜನರಿಗೆ ತಲುಪಿಸ್ತಾ ಇಲ್ಲ ಮತ್ತು ಸರಿಯಾಗಿ ಕಾರ್ಯನಿರ್ವಹಣೆಯನ್ನು ಕೂಡ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಸರ್ಕಾರದ ಮಟ್ಟದಲ್ಲಿ ಹಾಗೂ ರಾಜ್ಯದ ಮಟ್ಟದಲ್ಲಿ ಉದ್ಭವಿಸಿರೋದಂತೂ ಸತ್ಯ. ಹೀಗಿರಬೇಕಾದ್ರೆ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ರು ಈ ಸಲ ಸಚಿವ ಸಂಪುಟದಿಂದ ಹೊರಗೆ ಉಳಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರೋದು ಕೂಡ ಸತ್ಯ. ಆಮೇಲೆ ಕೆ ಎಚ್ ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಾದಂಥ ದೊಡ್ಡ ಇಲಾಖೆಯ ಸಚಿವರು. ಜೊತೆಗೆ ಇವರು ಮಾಜಿ ಕೇಂದ್ರ ಸಚಿವರುಗಳಾಗಿಯೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಆಮೇಲೆ ಹಿರಿಯರು, ಮುತ್ಸದ್ದಿಗಳು ಹಾಗೂ ಆ ಒಂದು ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರು. ಜೊತೆಗೆ ಹಲವಾರು APL ಮತ್ತು BPL ಕಾರ್ಡ್ಗಳನ್ನು ಅವರು ಸರಿದಾರಿಗೆ ತರಲಿಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಅವರ ಒಂದು ಇಲಾಖೆಯ ಮಟ್ಟಿಗೆ ಹಾಗೂ ಸಾರ್ವಜನಿಕ ಮಟ್ಟಿಗೆ ಸರ್ಕಾರದ ವಲಯಗಳಲ್ಲಿ ಇರುವುದು ಕೂಡ ಉಂಟು. ಆಮೇಲೆ ಅವರ ಒಂದು ಸಮರವನ್ನೇ ಸಾರಿದರು. ಕೊಟ್ಟು BPL ಕಾರ್ಡನ್ನು ತೆಗೆದುಕೊಂಡವರ ಬಗ್ಗೆ ಅವರು ಒಂದು ಸಮರವನ್ನೇ ಸಾರಿದರು. ಆ ಸಮರದಲ್ಲಿ ಅವರು 70% ಸಕ್ಸಸ್ ಕೂಡ ಆದರು ಅಂಥೇಳಿ ಅವರಿಗೆ ಒಂದು ಬಿರುದು ಇದೆ. ಹೀಗಿರಬೇಕಾದ್ರೆ ಅವರು ಕೂಡ ಈ ಒಂದು ಮುಂಬರುವ ನವೆಂಬರ್ನಲ್ಲಿ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ಪುನರ್ರಚನೆಯ ಸಂದರ್ಭದಲ್ಲಿ ಅವರು ಕೂಡ
ಸರ್ಕಾರದ ಭಾಗವಾಗಿ ಉಳಿಲಿಕ್ಕಿಲ್ಲ, ಅವರು ಕೂಡ ಹೊರಗೆ ಹೋಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಆಮೇಲೆ ಹೈದರಾಬಾದ್ ಕರ್ನಾಟಕದ ಎನ್.ಎಸ್. ಬೋಸರಾಜು ಅವರು ಬೋಸರಾಜು ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಜೊತೆಗೆ ಕೇಂದ್ರದ ಅಂದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಈಗಿನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಂದರೆ ಖರ್ಗೆ ಅವರಿಗೆ ಅತಿ ಆಪ್ತರು ಹಾಗೂ ಕೇಂದ್ರ ಮಟ್ಟದಲ್ಲಿಯೂ ಕೂಡ ಅವರು ಪ್ರಭಾವವನ್ನು ಬೆಳೆಸಿಕೊಂಡವರು ಅನ್ನುವಂಥ ಪ್ರತೀತಿ ಕೂಡ ಇದೆ. ಹಲವಾರು ದಶಕಗಳಿಂದ ಅವರು ರಾಜಕಾರಣದಲ್ಲಿ ಇದ್ದವರು, ಹಿರಿಯರು ಅನ್ನುವಂಥ ಭಾವನೆಗಳು ಕೂಡ ಸರ್ಕಾರದ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ, ಕಾಂಗ್ರೆಸ್ ಪಕ್ಷದ ಒಂದು ಆಂತರಿಕ ವಲಯದಲ್ಲಿ ಇದ್ದರೂ ಕೂಡ ಮುಂಬರುವ ನವೆಂಬರ್ನಲ್ಲಿ ನಡೀತಿರ್ತಕ್ಕಂಥ ಒಂದು ಸಚಿವ ಸಂಪುಟದ ಬದಲಾವಣೆ ಸಂದರ್ಭದಲ್ಲಿ, ಪುನರಚನೆಯ ಸಂದರ್ಭದಲ್ಲಿ ಎನ್.ಎಸ್. ಬೋಸರಾಜುರವರು ಕೂಡ ಸಚಿವ ಸಂಪುಟದಿಂದ ಹಿಂದೆ ಸರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರೋದು ಕೂಡ ಸತ್ಯ. ಆಮೇಲೆ ಇನ್ನು ಡಿ ಸುಧಾಕರ್ ಸಾಂಖ್ಯಿಕ ಸಚಿವರು, ಇವರು ಕೂಡ ದಿಟ್ಟ ನಿಲುವುಗಳನ್ನು ಹಾಗೂ ಪ್ರಾಮಾಣಿಕ ಒಂದು ವಿಚಾರಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ. ಆಮೇಲೆ ಇವರ ಬಗ್ಗೆ ಹೇಳುವುದಂತಂದರೆ, ಈ ಸಲ ಇವರು ಕೂಡ ಈ ಒಂದು ಸಚಿವ ಸಂಪುಟದ ಪುನಾರಚನೆಯ ಸಂದರ್ಭದಲ್ಲಿ ಅವರು ಕೂಡ ಹೊರಗುಳಿಯಬಹುದು ಅನ್ನುವಂಥ ಭಾವನೆಗಳು ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ ಹಾಗೂ ರಾಜಕೀಯ ವಲಯಗಳಲ್ಲಿ ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಆಮೇಲೆ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಯ ಸಚಿವರು. ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಕ್ರಾಂತಿಕಾರಕ ಸುಧಾರಣೆಗಳನ್ನು ತರುವುದಾಗಿ ಅವರು ಮಾತಾಡ್ತಾ ಇದ್ದರೂ ಕೂಡ ಆ ಬದಲಾವಣೆಗಳನ್ನು ತರುವುದರಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಎಡವಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಇಲಾಖೆಯ ವಲಯಗಳಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಅಭಿಪ್ರಾಯ. ಅವರು ಹಲವಾರು ಆಹ್ವಾನಗಳನ್ನು ಮೈಮೇಲೆ ಎಳೆದುಕೊಂಡ್ರು ಪಾಪ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದರಿಂದ ಅವರು ಕೂಡ ಈ ಒಂದು ಸಚಿವ ಸಂಪುಟದ ಪುನರಚನೆಯ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಅವರು ಸಚಿವರಾಗಿ ಮುಂದುವರಿಲಿಕ್ಕಿಲ್ಲ ಅನ್ನುವಂಥ ಭಾವನೆಗಳು ಒಂದು ಕಡೆ ಉಂಟು. ಆದರೂ ಕೂಡ ಅವರು ದಿಟ್ಟ ಹಾಗೂ ದಾಷ್ಟ್ಯದ ರಾಜಕಾರಣವನ್ನು ಮಾಡುವುದರಲ್ಲಿ ನಿಜಕ್ಕೂ ಕೂಡ ಬಂಗಾರಪ್ಪನವರ ಅಂದರೆ ಅವರ ತಂದೆಯವರ ಒಂದು ಛಾಯೆಯಾಗಿ ಅವರು ಕಂಗೊಳಿಸ್ತಾ ಇರೋದರಿಂದ ಅವರು ಉಳಿಬಹುದು ಅನ್ನುವಂಥ ಭಾವನೆಗಳು ಕೂಡ ಇವೆ. ಮುಂದೇನಾಗುತ್ತೋ ನೋಡೋಣ. ಆಮೇಲೆ ಶಿವಾನಂದ ಪಾಟೀಲ್ರು ಬಿಜಾಪುರದವರು, ಇವರು ಬಿಜಾಪುರ ಜಿಲ್ಲೆಯಲ್ಲಿ ಯತ್ನಾಳ್ ಅವರ ಜೊತೆಗೆ ಒಂದು ಸಮರವನ್ನೇ ಸಾರಿದರು. ಹಲವಾರು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಇವ್ರ ಮೇಲೆ ಮಾಡಿದರು, ಇವರು ಅವ್ರ ಮೇಲೆ ಮಾಡಿದರು. ಒಂದು ಹಂತದಲ್ಲಿ ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದರು. ಆಮೇಲೆ ಬಿಜಾಪುರ ಜಿಲ್ಲೆ ಅಂತಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡ್ತಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರೋದರಿಂದ ಈ ಸಂದರ್ಭದಲ್ಲಿ ಶಿವಾನಂದ ಪಾಟೀಲರು ಸಚಿವ ಸ್ಥಾನದಿಂದ ವಂಚಿತರಾಗಬಹುದು ಅನ್ನುವಂಥ ಭಾವನೆಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಹಾಗೂ ಸರ್ಕಾರದ ವಲಯಗಳಲ್ಲಿ ಉಂಟಾಗ್ತಿರೋದು ಕೂಡ ಸತ್ಯ. ಇನ್ನು ಬೆಳಗಾವಿ ಮಟ್ಟಿಗೆ ಹೇಳಬೇಕಂತಂದರೆ ಇದು ನಿಜಕ್ಕೂ ಕೂಡ ರಾಜಕೀಯ ಚಿತ್ರಣವನ್ನೇ ಬದಲಾವಣೆ ಮಾಡುವಂಥ ಒಂದು ಜಿಲ್ಲೆ ಅಂತಲೇ ಎಲ್ಲರೂ ಕರೀತಾರೆ. ಹೀಗಿರಬೇಕಾದ್ರೆ ಮುಂಬರುವ ನವೆಂಬರ್ನಲ್ಲಿ ಸಚಿವ ಸಂಪುಟದ ಪುನರಚನೆ ಆದದ್ದೇ ಆತಂದರೆ ಈ ಜಿಲ್ಲೆಯಿಂದ ಇಬ್ಬರಲ್ಲಿ ಒಬ್ಬರು ಯಾರು ಹೊರಗೆ ಉಳಿಯಬಹುದು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಗೆ ಉಳಿಯಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಅದು ಸರ್ಕಾರದ ವಲಯಗಳಲ್ಲಿಯೂ ಕೂಡ, ಸಾರ್ವಜನಿಕ ವಲಯಗಳಲ್ಲಿಯೂ ಕೂಡ, ರಾಜಕೀಯ ವಲಯಗಳಲ್ಲಿಯೂ ಕೂಡ ಆಗ್ತಿರ್ತಕ್ಕಂಥ ಒಂದು ವಿಷಯ ಅನ್ನುವಂಥ ಮಾತುಗಳು ಇದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಇರುವವರೆಗೂ ಕೂಡ ಅವರು ಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನುವಂಥ ಭಾವನೆಗಳು ಕೂಡ ಹಲವರಲ್ಲಿ ಇವೆ. ಆದರೂ ಕೂಡ ಈ ಹಂತದಲ್ಲಿ ಈಗ ನಾವು ಹೇಳಬೇಕಂತಂದರೆ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಪುನರಚನೆಯ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವ ಲಕ್ಷಣಗಳು ಕಂಡು ಬರ್ತಾ ಇವೆಯೇನೋ ಅನ್ನುವಂಥ ಭಾವನೆಗಳು ಮೂಡ್ತಾ ಇರೋದು ಕೂಡ ಅಷ್ಟೇ ಸತ್ಯ.
ಇವು ಇಷ್ಟು ಹೊರಗೆ ಸರ್ಕಾರದಲ್ಲಿ ಇರತಕ್ಕಂಥ ಸಚಿವರ ಒಂದು ಮಾತು, ಇವರು ಈಗ ಸಚಿವರಾಗಿದ್ದಾರೆ. ಆಮೇಲೆ ಇವರು ಹೊರಗೆ ಹೋಗುವಂಥ ಸಚಿವರಂತೆಯೇ ಈ ಸಂದರ್ಭದಲ್ಲಿ ಭಾವಿಸ್ಬೋದು. ಇನ್ನು ಒಳಗೆ ಬರುವಂಥ ಸಚಿವರು ಯಾರು ಅನ್ನುವಂಥ ಮಾತನ್ನು ಕೇಳಿದಾಗ ಮೊದಲನೇದಾಗಿ ಬಿ ಕೆ ಹರಿಪ್ರಸಾದ್ರವರು. ಬಿ ಕೆ ಹರಿಪ್ರಸಾದ್ರವರು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವರು, ಹಿರಿಯರು, ಮೊನಸಾದ ಮಾತುಗಳಿಂದ ವಿರೋಧಿಗಳನ್ನು ಹನಿಯುವಂಥವರು. ಆಮೇಲೆ ಇವರು ಹಲವಾರು ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದು ಕಾಂಗ್ರೆಸ್ ಪಕ್ಷದ ಒಂದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಒಂದು ಗುರುತರ ಒಂದು ಮಾತುಗಳು ಇರೋದರಿಂದ ಇವರು ಈ ಸಲ ಸಚಿವ ಸಂಪುಟಕ್ಕೆ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಆಮೇಲೆ ಇನ್ನು ಅನಿಲ್ ಚಿಕ್ಕಮಾದೂರ್ ಅವರು ಯುವಕರು, ಜೊತೆಗೆ ಅವರ ಮನೆತನವೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇದೆ. ಇವರು ಚಿಕ್ಕವರಾದರೂ ಕೂಡ ಇವರು ಕೂಡ ಪ್ರಬುದ್ಧ ರಾಜಕಾರಣಿಗಳಾಗಿ ರೂಪುಗೊಂಡಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಚರ್ಚಿತವಾಗೋದರಿಂದ ಇದು ಕೂಡ ಒಂದು ಪ್ರಮುಖವಾದ ಹೆಸರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಚಿಕ್ಕಮಾದೂರ್ ಅವರು ಮುಂದಿನ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಸಚಿವರಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯ. ಇನ್ನು ಮೇಲೆ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಇದು ಅಚ್ಚರಿಯನ್ನು ಹುಟ್ಟಿಸಿದ್ರೂ ಕೂಡ ಧಾರವಾಡದ ವಿನಯ್ ಕುಲಕರ್ಣಿ ಅವರು ಮತ್ತೆ ಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ರಾಜ್ಯ ಸರ್ಕಾರದಲ್ಲಿ ಹಿಡಿತಾರೆ ಅನ್ನುವಂಥ ಭಾವನೆಗಳು ಇದ್ದರೂ ಕೂಡ ಇವರ ಒಂದು ಮೇಲಿರ್ತಕ್ಕಂಥ ಒಂದು ಕೇಸುಗಳನ್ನು ಸರ್ಕಾರ ಅಷ್ಟು ಹಗುರವಾಗಿ ಪರಿಗಣಿಸಿತೆ ಅನ್ನುವಂಥ ಭಾವನೆಗಳು ಉಂಟಾಗಿದ್ದರೂ ಕೂಡ ಏನಾದರೂ ಆಗಬಹುದು. ವಿನಯ್ ಕುಲಕರ್ಣಿಯವರು ಮುಂದೆ ಸಚಿವ ಸಂಪುಟದಲ್ಲಿ ಪ್ರತಿಷ್ಠಾಪನೆಗೊಳ್ಳಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆಮೇಲೆ ಬಿ ಆರ್ ಪಾಟೀಲ್ರು ಮತಗಳ್ಳತನದ ಒಂದು ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರಿಗೆ ಸಾಥ್ ನೀಡಿರ್ತಕ್ಕಂಥವರು, ಅವರ ವಿಚಾರಧಾರೆಗಳನ್ನು ಪ್ರಬಲವಾಗಿ ಅನುಮೋದನೆ ಮಾಡಿರ್ತಕ್ಕಂಥವರು ಹಾಗೂ ಹಿರಿಯರು ಹಾಗೂ ಸಿದ್ದರಾಮಯ್ಯನವರಿಗೆ ಆಪ್ತ ವಲಯಗಳಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಇವರು ಕೂಡ ಈ ಸಲ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಆಮೇಲೆ ಟಿ ರಘುಮೂರ್ತಿಯವರು ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಪ್ರತಿಷ್ಠಾಪನೆಗೊಳ್ಳಬಹುದು ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಒಂದು ದಟ್ಟವಾದಂಥ ಹೆಸರು. ಆಮೇಲೆ ಬಿ ಕೆ ಸಂಗಮೇಶ್ ಅವರು ಏನೋ ಒಂದು ವಿಚಾರವಾಗಿ ಇವರು ಆಯ್ಕೆ ಆಗಬಹುದು, ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತುಗಳು ಇದ್ದರೂ ಕೂಡ ಬಿ ಕೆ ಸಂಗಮೇಶ್ ಅವರು ಹಿರಿಯರು ಹಾಗೂ ನುರಿತ ರಾಜಕಾರಣಿಗಳು ಅನ್ನುವಂಥ ಮಾತುಗಳು ಇವೆ. ಜೊತೆಗೆ ಇವರು ಇತ್ತಿತ್ತಲಾಗಿ ಹೆಚ್ಚಿಗೆ ಒಂದು ರಾಜಕೀಯ ಚರ್ಚಿತ ವಿಷಯಗಳಲ್ಲಿ ಚರ್ಚಿತರಾಗ್ತಾ ಇದ್ದಾರೆ, ಅದು ಕೂಡ ಕಾರಣವಾಗಬಹುದೇನೋ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇರೋದು ಉಂಟು. ಹೀಗಾಗಿ ಇವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಬಹುದು ಅನ್ನುವಂಥ ಪ್ರಸ್ತಾಪವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪವನ್ನು ಕೂಡ ಮಾಡಲಿಕ್ಕೆ ಬಯಸಿದ್ದೇನೆ. ಆಮೇಲೆ ಮೈಸೂರು ಭಾಗದವರು ತನ್ವೀರ್ ಸೇಠ್ ಅವರು ಹಿರಿಯರು, ಹಲವಾರು ಸಲ ಆಯ್ಕೆ ಆಗಿರ್ತಕ್ಕಂಥವರು. ಜೊತೆಗೆ ಅಲ್ಪಸಂಖ್ಯಾತ ವರ್ಗಕ್ಕೆ ಇವರು ಸೀಮಿತರಾಗಿದ್ದರೂ ಕೂಡ ಎಲ್ಲರನ್ನು ಜೊತೆಗೂಡಿಸಿ ಕರೆದುಕೊಂಡು ಹೋಗುವಂಥ ಒಬ್ಬ ಸಂಭಾವಿತ ರಾಜಕಾರಣಿ ಅಂತಲೇ ಇವರನ್ನು ಗುರುತಿಸಲಾಗ್ತಿದೆ. ಹೀಗಾಗಿ ಈ ಸಲ ಅವರು ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯಬಹುದು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇವೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇವೆ. ಆಮೇಲೆ ಅಜಯ್ ಸಿಂಗ್ರವರು ಧರ್ಮ್ ಸಿಂಗ್ರವರ ಪುತ್ರ, ಅಂದರೆ ದಿವಂಗತ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ರವರ ಪುತ್ರರು. ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಮಾಜಿ ಶಾಸಕರ ಜೊತೆಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದವರು ಹಾಗೂ ಯಾವತ್ತೂ ಕೂಡ ತನ್ನ ಪಕ್ಷದ ಹಾಗೂ ತನ್ನ ನಾಯಕತ್ವವನ್ನು ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ಎತ್ತಿದ ಕೈ. ಹೀಗಾಗಿ ಖರ್ಗೆಯವರ ಪುತ್ರ ಮಂತ್ರಿ ಆಗಿರುವಾಗ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಧರ್ಮ್ ಸಿಂಗ್ರವರ ಪುತ್ರರಾಗಿರ್ತಕ್ಕಂಥ ನನಗೂ ಕೂಡ ಈ ಸಲ ಚಾನ್ಸ್ ಸಿಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಉಂಟು.
ಇನ್ನು ಬೆಳಗಾವಿ ಜಿಲ್ಲೆಯಿಂದ ಪ್ರಮುಖವಾಗಿ 3 ಹೆಸರುಗಳು ಕೇಳಿ ಬರ್ತಾ ಇವೆ. ಮೊದಲನೇದಾಗಿ ಲಕ್ಷ್ಮಣ ಸವದಿಯವರು ಅಥಣಿ ಕ್ಷೇತ್ರದಿಂದ ಸಾಕಷ್ಟು ಸಲ ಆಯ್ಕೆ ಆಗಿದ್ದಾರೆ. ಜೊತೆಗೆ ಅವರು ಮಾಜಿ ಉಪಮುಖ್ಯಮಂತ್ರಿಗಳೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿರ್ತಕ್ಕಂಥವರು. ಅಪಾರ ಅನುಭವವನ್ನು ರಾಜಕೀಯ ವಲಯಗಳಲ್ಲಿ ಹೊಂದಿದ್ದವರು. ಆಮೇಲೆ ಜನಾನುರಾಗಿಗಳು, ಜನರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರು ಎತ್ತಿದ ಕೈ ಅಂತಲೇ ಅವರಿಗೆ ಕರೀತಾರೆ. ಅವರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಗಳು ದಟ್ಟವಾಗಿವೆ. ಆಮೇಲೆ ಬೈಲಹೊಂಗಲದ ಶಾಸಕರಾಗಿರ್ತಕ್ಕಂಥ ಕೌಜಲಗಿಯವರು ಕೂಡ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದರೂ ಕೂಡ ಈ ಸಲ ಅವರು ಆಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಅಷ್ಟೇ ಒಂದು ಚರ್ಚಿತವಾಗ್ತಿರ್ತಕ್ಕಂಥ ಸಂಗತಿಗಳು. ಆಮೇಲೆ ರಾಮದುರ್ಗದ ಶಾಸಕರು ಅಂದರೆ 3 ಸಲ ಆಯ್ಕೆಯಾಗಿರ್ತಕ್ಕಂಥ ಅಶೋಕ್ ಪಟ್ಟಣರವರು ಈ ಒಂದು ಸಚಿವ ಸಂಪುಟದ ಪುನರ್ರಚನೆ ಆಗಿರುವ ಸಂದರ್ಭದಲ್ಲಿ ನನ್ನನ್ನು ಪರಿಗಣಿಸ್ತಾರೆ ಅನ್ನುವಂಥ ಮಾತುಗಳನ್ನು ಹಲವಾರು ಬಾರಿ ಅವರು ಹೇಳಿಕೊಂಡಿದ್ದರೂ ಕೂಡ ಅವರು CM ಸಿದ್ದರಾಮಯ್ಯನವರ ಆಪ್ತ ವಲಯಗಳಲ್ಲಿ ಗುರುತಿಸಿಕೊಂಡವರು, ಕಟ್ಟ ಕಾಂಗ್ರೆಸ್ಸಿಗರು ಹಾಗೂ ಯಾವತ್ತೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ ಅಂಥೇಳಿ ಅವರು ಹೆಸರು ಪಡೆದಿರ್ತಕ್ಕಂಥವರು ಆಗಿರೋದರಿಂದ ಅವರು ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇವೆ. ಆಮೇಲೆ ಬಾಗಲಕೋಟೆಯಿಂದ ವಿಜಯಾನಂದ ಕಾಶ್ಯಪ್ನವರವರು ಮಂತ್ರಿಮಂಡಲ ಸೇರ್ತಾರೆ ಅನ್ನುವಂಥ ವಿಚಾರಗಳು ಕೂಡ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತಾ ಇವೆ. ಇನ್ನೊಂದು ಹೆಸರನ್ನು ನಾನು ತಮ್ಮ ಮುಂದೆ ಪ್ರಸ್ತಾಪ ಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಅದು ಚಲುವರಾಯಸ್ವಾಮಿ ಅವರು ಸಚಿವ ಸಂಪುಟದಿಂದ ಹೊರಗುಳಿಯುವಂಥ ಲಕ್ಷಣಗಳು ಗೋಚರಿಸ್ತಾ ಇವೆ. ಅವರ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತಂದರೆ ಅದನ್ನು ಹೇಳೋದು ಬೇಡ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದರೂ ಕೂಡ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ಸಿನ ಒಬ್ಬ ಸಮರ್ಥ ನಾಯಕ ಹಾಗೂ ಈ ಸಂದರ್ಭದಲ್ಲಿ ಚಲುವರಾಯಸ್ವಾಮಿಗಳು ಈ ಸಚಿವ ಸಂಪುಟದಿಂದ ಹೊರಗೆ ಉಳಿತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಮುಂದೆ ಅವರು ಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನುವಂಥ ಮಾತುಗಳು ಕೂಡ ಚರ್ಚಿತವಾಗ್ತಾ ಇರೋದು ಕೂಡ ಸತ್ಯ. ಇವಿಷ್ಟು ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ, ಸಿದ್ದು ಸಂಪುಟದಲ್ಲಿ ಮುಂದೆ ಯಾರು ಔಟ್ ಆಗ್ತಾರೆ, ಯಾರು ಇನ್ ಆಗ್ತಾರೆ ಅನ್ನುವಂಥ ನಿಖರವಾದಂಥ ಒಂದು ವಸ್ತುಸ್ಥಿತಿ ಮಾಹಿತಿಯನ್ನು ಕನ್ನಡಿಗ ಚಾನಲ್ YT ಮೂಲಕ ತಮ್ಮೆಲ್ಲರಿಗೂ ಕೂಡ ನಾನು ತಲುಪಿಸಿದ್ದೇನೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ, ಜೊತೆಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡ್ರಿ. ಈ ಸಂಚಿಕೆಯನ್ನು ರಾಜ್ಯದಾದ್ಯಂತ ಪ್ರತಿಯೊಂದು ಮನೆಗೂ ಕೂಡ ತಲುಪಿಸ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.